ಇವತ್ತು ನಮ್ಮ ಕ್ಲೀನ್ ಹಾರ್ಟ್ ಅಂಡ್ ಇನ್ನೋಸೆಂಟ್ ಹಾರ್ಟ್ ಅಂಡ್ ಇಂಟೆಲಿಜೆಂಟ್ ನಮ್ಮ ಆರ್ ಗೋಲ್ಡ್ ಪ್ಯಾಲೇಸ್ನ ರಮೇಶ್ ಅವರ 5ನೇ ಶೋರೂಮ್ ಉದ್ಘಾಟನೆ ಆಗಿದೆ. ನನ್ನ ಕರೀಲಿಕ್ಕೆ ಬಂದಾಗ ನಾನು ಇನ್ನು 10 ಶೋರೂಮ್ ಓಪನ್ ಮಾಡ್ಲಿಕ್ಕೆ ಇದೆಯಲ್ಲ ಅಂದೆ. ಹಾಗಾಗಿ ಅವ್ರ ಮನಸ್ಸು ಅವ್ರ ಫ್ಯಾಮಿಲಿನೆಲ್ಲರೂ ಹಾರ್ಟ್ ಮತ್ತೆ ಬ್ರೈನ್ ಒಂದೇ ತರ ಇದೆ, ಕ್ಲೀನ್ ಹಾರ್ಟ್ ಅಂತ ಹೇಳ್ಬೋದು. ಹಾಗೆ ಮತ್ತೆ ನಮ್ಮ ಡೈನಾಮಿಕ್ MLA ಅವರು ರಿಜ್ವಾನ್ ಅವರು, ನಾನು ಯಾವಾಗ್ಲೂ ಅವರಿಗೆ ಡೈನಾಮಿಕ್ ಹೀರೋ ಅಂತ ಹೇಳಿ ಒರಿಜಿನಲ್ ಹೆಸರು ಮರ್ತು ಹೋಗಿದ್ದು. ರಿಜ್ವಾನ್ ಅವರು ಮತ್ತೆ ಹೆಸರು ಮತ್ತೆ ಅವನ ನಡತೆ ಎರಡು ಒಂದೇ ತರ, ಪ್ರೇಮಿನ ಮಾತು ಮತ್ತೆ ಹೃದಯ ಎಲ್ಲ ಒಂದೇ ತರ. ಮತ್ತೆ ನಮ್ಮ ಸೋನಾಲ್ ಅವರು ಮತ್ತೆ ಅವ್ರ ಹೆಸರು ಶ್ವೇತಾ ಅವರೆಲ್ಲರೂ ಸೇರಿ ಇವತ್ತೆಲ್ಲ ಒಂದ್ ಹೇಳಿದ್ರೆ ಎಲ್ಲ ಒಂದು ಕಾಮನ್ ವಿಷನ್ ಇರೋರೆಲ್ಲ ಒಟ್ಟು ಸೇರಿಕೊಂಡು ಈ ಶಾಪ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಎಲ್ಲಾ ಹೆಣ್ಮಕ್ಳಿಗೂ ರಿಯಾಯಿತಿ ಕೊಡ್ಲಿ ಅಂತ ಹೇಳಿ ಹೇಗಿದ್ರೆ ಇವ್ರು ಗೌರ್ಮೆಂಟ್ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಗಾಗಿ ಗೋಲ್ಡ್ ಅಂಗಡಿಯವರು ಹೆಣ್ಮಕ್ಳಿಗೆ ರಿಯಾಯಿತಿ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಸಂಸ್ಥೆಗಳು ಬೆಳೆದಷ್ಟು ಉದ್ಯೋಗದ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ನನ್ನ ಟ್ರಸ್ಟಿ ಶರವಣ ಕೂಡ ಅವರ ಶೋರೂಮ್ಸ್ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ, ಜಾಸ್ತಿ ಹೆಣ್ಮಕ್ಳಿಗೆ ಉದ್ಯೋಗಗಳನ್ನು ಕೊಡಿ. ಸೊ ಈಗ ಎಲ್ಲ ಹೊರದೇಶಕ್ಕೆ ಹೋಗಿ ನಮ್ಮ ಸಂಸ್ಕಾರನ ಮರೆತು ಉದ್ಯೋಗಕ್ಕೋಸ್ಕರ ಹೋಗಿ ಅವ್ರ ಮೈಂಡ್ ಸೆಟ್ ಬದಲಾಕೊಂಡು ಈಚೆ ಬರ್ತಿರ್ತಾರೆ. ಸೊ ಅದನ್ನು ತಡಿಲಿಕ್ಕಾಗುತ್ತೆ. ಸೊ ಬರೀ ಇದೊಂದು ಉದ್ಯಮ ಅಂತಲ್ಲ, ಮಹಾಲಕ್ಷ್ಮಿ ಇರೋ ಜಾಗ ಗೋಲ್ಡ್ ಇರೋ ಜಾಗ. ಹಾಗಾಗಿ ವೆಂಕಟರಮಣನು ಹೃದಯದಲ್ಲೇ ಅವಳನ್ನು ಇಟ್ಟಿದ್ದಾನೆ. ನೀವೆಲ್ಲ ಗೋಲ್ಡ್ ಧರಿಸೋದು ಕಂಠ ಮತ್ತೆ ಹೃದಯ ಭಾಗಕ್ಕೆ. ಸೊ ಅದು ಲಕ್ಷ್ಮಿ ವಾಸವಾಗಿರೋ ಜಾಗ. ಸೊ ಅಂತ ಎಲ್ಲ ಕಡೆ ಈ ಶಾಪ್ಗಳು ಇನ್ನೂ ಡೆವಲಪ್ ಆಗ್ಲಿ, ಇನ್ನು ನಿರುದ್ಯೋಗ ಸಮಸ್ಯೆಗಳು ಹೋಗಿ ವುಮೆನ್ ಎಂಪವರ್ಮೆಂಟಿಗೂ ಇದು ಹೆಲ್ಪ್ ಆಗ್ಲಿ. ಜೊತೆಗೆ ನಾನು ಹೇಳ್ದಾಗೆ ಸ್ವಲ್ಪ ಸ್ಕೀಮ್ಸ್ ಕನ್ಸೆಷನ್ಸ್ ಎಲ್ಲ ಇಟ್ಟಾಗ ಬಡವರಿಗೂ ಗೋಲ್ಡ್ ತಗೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನಂದೊಂದು ಐಡಿಯಾ. ಸೊ ಖುಷಿ ಆಯ್ತು ಇಲ್ಲಿಗೆ ಬಂದು ಎಲ್ಲರಿಗೂ ಒಳ್ಳೆಯ. ಇಲ್ಲಿ ಸೇರಿರೋ ಎಲ್ಲರಿಗೂ ನಮಸ್ಕರಿಸ್ತಾ ನಾನು 2 ಮಾತುಗಳನ್ನ ಆಡ್ತೀನಿ. ಯಾಕಂದ್ರೆ ಈಗಾಗಲೇ ತುಂಬಾ ಟೈಮ್ ತಗೊಂಡ್ಬಿಟ್ಟಿದೀವಿ, ಟೈಮ್ ಆಗಿದೆ. ನಮ್ಮ ಶ್ರೀ ಗುರುಗಳಾದ ವಿನಯ್ ಗುರುಜಿಗಳೇ ನಮಸ್ಕರಿಸ್ತಾ, ಇವತ್ತು ಅವ್ರ ಕಡೆಯಿಂದ ಒಂದು ನಮ್ಮ ಶೋರೂಮ್ ಉದ್ಘಾಟನೆ ಆಗಿದೆ, 4ನೇ ಶೋರೂಮ್. ಸೊ ಮೊದಲು 20 ವರ್ಷದ ಹಿಂದೆ ನಾನು ಒಂದು ಶೋರೂಮ್ ನ ಮಾಡಿದೆ. ನಮ್ಮ RR ಗೋಲ್ಡ್ ಪ್ಯಾಲೇಸ್ ಸಂಸ್ಥೆ ಮೊಟ್ಟ ಮೊದಲು ಶುರು ಮಾಡಿದ 100% ಹಾಲ್ಮಾರ್ಕ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ RR ಗೋಲ್ಡ್ ಪ್ಯಾಲೇಸ್. ಹಾಲ್ಮಾರ್ಕ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ ಜನಗಳಿಗೆ. ಹಾಲ್ಮಾರ್ಕ್ ಅಂದ್ರೆ ಅದೊಂದು ವಸ್ತು ಅನ್ಕೊಳ್ತಾ ಇದ್ರು. ನಮ್ಮ ಶೋರೂಮ್ ಓಪನ್ ಮಾಡಿದಾಗ ಪ್ರತಿಯೊಬ್ಬರು ಗ್ರಾಹಕರಿಗೆ ನಾವು ಅವ್ರಿಗೆ ಅರಿವು ಮೂಡಿಸ್ತಾ ಇದ್ವು, ಹಾಲ್ಮಾರ್ಕ್ ಅಂದ್ರೆ ವಸ್ತು ಅಲ್ಲ, ಅದೊಂದು ಸರ್ಟಿಫಿಕೇಟ್ BIS ಅಂತ. ಮತ್ತೆ ಎಲ್ಲಾ ಜ್ಯುವೆಲರ್ಸ್ ಮೇಕಿಂಗ್ ಚಾರ್ಜ್, ಸ್ಟೋನ್ ಚಾರ್ಜ್, ವೇಸ್ಟೇಜ್ ಈ ತರ ಕನ್ಫ್ಯೂಷನ್ ಆಗಿ ಆಗ್ತಾ ಇತ್ತು. ಅದನ್ನೆಲ್ಲ ಒಟ್ಟುಗೂಡಿಸಿ ನಾವು ಸಿಂಪಲ್ ಆಗಿ ಬರೀ ವೇಸ್ಟೇಜ್, ಗೋಲ್ಡ್ ರೇಟು ವೇಸ್ಟೇಜ್ ಇಷ್ಟೇ. ಈಗ ರೇಟ್ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ನೆಕ್ಲೆಸ್ ಇರ್ಬೋದು, ಹಾರ ಇರ್ಬೋದು, 60 ಗ್ರಾಮ್ 80 ಗ್ರಾಮ್ ಅಲ್ಲಿ ಮಾಡುವಂತ ಅದನ್ನ ನಾವು ಇವತ್ತು 10 ಗ್ರಾಮ್ ಅಲ್ಲಿ ಮಾಡ್ತಾ ಇದೀವಿ. ಸಾಕಷ್ಟು ಟೆಕ್ನಾಲಜಿ ಯೂಸ್ ಆಗಿ ಮಾಡಿಬಿಟ್ಟು ಸಿಂಪಲ್ ಆಗಿ ಮಾಡ್ತಾ ಇದೀವಿ. ಮತ್ತೆ ನಮ್ಮಲ್ಲಿ ಆಂಟಿಕ್ ಜ್ಯುವೆಲ್ರಿ, ಟೆಂಪಲ್ ಜ್ಯುವೆಲ್ರಿ, ಯಾವುದೇ ಜ್ಯುವೆಲ್ರಿ ತಗೊಳ್ಳಿ ಬರೀ 9% ವೇಸ್ಟೇಜ್ ಬಿಟ್ರೆ ಬೇರೆ ಏನೂ ಇಲ್ಲ. ನೀವು ಇಡೀ ಇಂಡಿಯಾದಲ್ಲಿ ಎಲ್ಲಿ ಹೋಗಿದ್ರಿ, ಟೆಂಪಲ್ ಆಗ್ರಿ ಆಂಟಿಕ್ ಜ್ಯುವೆಲ್ರಿ ತೊಗೊಳಕ್ ಹೋದ್ರೆ 21ರಿಂದ 28% ವೇಸ್ಟೇಜ್ ಅಂತ ತೆಗಿತಾರೆ. ನಾವು ಅದನ್ನ ಬರೀ 9% ಕೊಡ್ತಾ ಇದೀವಿ. ಮತ್ತೆ ಇವತ್ತಿನ ದಿನ ನಮ್ಮ ಜೊತೆಗೆ ನಮ್ಮ MLA ಶಿವಾಜಿನಗರ MLA ಸಾಹೇಬರು ಬಂದಿದ್ದಾರೆ. ಅವ್ರ ಕಡೆಯಿಂದ ಉದ್ಘಾಟನೆ ಮತ್ತೆ ನೆನಪಿರ್ಲಿ ಪ್ರೇಮ್ ಮತ್ತೆ ಸೋನಾಲಿ, ಶ್ವೇತಾ ಇವರೆಲ್ಲ ಬಂದು ಇವ್ರ ಕಡೆ ಎಲ್ಲ ಉದ್ಘಾಟನೆ ಆಗಿದೆ. ಬಹಳ ಸಂತೋಷ ಆಗ್ತಾ ಇದೆ. ಎಸ್ಪೆಷಲಿ ನಮ್ಮ MLA ಸಾಹೇಬರು ಬಂದಿರೋದು ನಮ್ಗೆ ನಿಜವಾಗ್ಲು ನಾನು ಕೇಳ್ಪಟ್ಟಿದ್ದೀನಿ. ನಮ್ಮ ಶಿವಾಜಿನಗರ MLA ಅವರು ಅಂತಂದ್ರೆ ಡೌನ್ ಟು ಅರ್ತ್, ಬಹಳ ಸಿಂಪಲ್ ಮ್ಯಾನ್ ಅಂತ. ಸಾಕಷ್ಟು ನಮ್ದು ಒಂದು ಸಮಾಜದಲ್ಲಿ ನಾನು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಅಂತದ್ರಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿದಾಗಲ್ಲ ಇವ್ರದೇ ಹೆಸರು ಬಂದಾಗಲ್ಲ ನೀವು ಹೇಳ್ತಿದ್ರು ಬಹಳ ಸಿಂಪಲ್ ಮ್ಯಾನ್, ಡೌನ್ ಟು ಅರ್ತ್ ಅಂತ. ಇವತ್ತಿನ ದಿನ ಅವ್ರ ಜೊತೆ ಕೂತ್ಕೊಂಡು ಅವ್ರ ಕಡೆಯಿಂದ ನಮ್ಮ
ಒಂದು ಶೋರೂಮ್ ನ ಉದ್ಘಾಟನೆ ಮಾಡ್ತಿರೋದು ಬಹಳಷ್ಟು ಸಂತೋಷ. ತುಂಬಾ ಥ್ಯಾಂಕ್ಸ್ ತಾವು ಬಂದಿರೋದಕ್ಕೆ. ಮತ್ತೆ ನಮ್ಮ ಗುರುಗಳಿಗೂ ಅಷ್ಟೇನೆ, ನಮ್ಮ ಗುರುಗಳ ಆಶೀರ್ವಾದ ಇವತ್ತಿನ ದಿನ. ಅವತ್ತು ಅವ್ರು ಕರೆಯಕ್ ಹೋದಾಗ ಒಂದೇ ಮಾತು ಹೇಳಿದ್ರು, ನಾನು ಒಂದು ಮಾತ್ರ ಹೇಳಲಿಕ್ಕೆ ಸಾಧ್ಯತೆ, ಎಲ್ಲಿ ಯಾರ ಗುರುಗಳ ಹತ್ರ ಹೋದ್ರೆ ನಾವು ಹಣ ಕೊಡ್ತೀವಿ, ಇದೇ ಫಸ್ಟ್ ಟೈಮ್ ಈ ಗುರುಗಳ ಹತ್ರ ನಾನು ಹೋದಾಗ ಅವ್ರು ಹಣ ಕೊಟ್ಟು ಹೇಳುದು 500 ರೂಪಾಯಿ ಕೈ ಕೊಟ್ರು, ಕೊಟ್ಬಿಟ್ಟಿದ ಇನ್ನ 5 ಶೋರೂಮ್ ಮಾಡ್ತೀಯ ಹೋಗು ನೀನು. ಹಾಗೆ ಬಹಳ ಸಂತೋಷ. ಮತ್ತೆ ಪ್ರೇಮ್ ಅವ್ರಿಗೂ ವೆಲ್ಕಮ್ ಮಾಡ್ತೀನಿ. ತುಂಬಾ ಸಂತೋಷ. ಸೋನಾಲಿ ಮತ್ತೆ ಶ್ವೇತಾ ಎಲ್ಲರೂ ಬಂದಿದ್ದಾರೆ, ಬಹಳಷ್ಟು ಸಂತೋಷ. ಹೇಳಕ್ ಬಂದಿದ್ದೇನೆ, ನಮ್ಮ ಏರಿಯಾದಲ್ಲಿ ಇಷ್ಟು ಒಳ್ಳೆ ಶೋರೂಮ್ ಅನ್ನು ಓಪನ್ ಮಾಡಿದ್ದಾರೆ. ಮತ್ತೆ ಅವರು ಹೇಳಿದ ಹಾಗೆ ಬಹಳಷ್ಟು ವೆರಿ ವೇಸ್ಟೇಜ್ ಚಾರ್ಜಸ್ ಇಟ್ಕೊಂಡು ಬೇರೆ ಏನೇನೋ ಇರುತ್ತಲ್ಲ, ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಇದರಲ್ಲಿ ಈ ಬಿಸ್ನೆಸ್ ಅಲ್ಲಿ ಹಿಡನ್ ಚಾರ್ಜಸ್ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ ನನಗೆ. ಸೊ ತಾವು ಅದೆಲ್ಲ ಸರಳೀಕರಣ ಮಾಡಿ ಎಲ್ಲರಿಗೂ ಸ್ವಲ್ಪ ರಿಯಾಯಿತಿ ಆದಂಗೆ ಮಾಡ್ತಾ ಇದ್ದೀರಿ. ಸೊ ಇದೆಲ್ಲ ನನ್ನ ಮನೇಲೂ ಹೋಗಿ ಹೇಳ್ಬೇಕಾಗುತ್ತೆ. ಥ್ಯಾಂಕ್ ಯು, ಒಳ್ಳೇದಾಗಿ. ಮೊದಲನೇದಾಗಿ RR ಗೋಲ್ಡ್ ಪ್ಯಾಲೇಸ್ ರಮೇಶ್ ಅವರಿಗೆ ಅಭಿನಂದನೆಗಳು ಸರ್. ಇದು 4ನೇ ಮೆಗಾ ಶೋರೂಮ್ ನ ಓಪನ್ ಮಾಡ್ತಿದ್ದಾರೆ. ನನಗೆ ಒಂದು 10-15 ವರ್ಷದಿಂದನೇ ಅವರ ಪರಿಚಯ. ಸೊ ಆಗ್ಲಿಂದನೂ ಅವ್ರ ವ್ಯಕ್ತಿತ್ವದಲ್ಲೂ ಸಹ ಗೋಲ್ಡ್ ಪರ್ಸನ್ ಆಗಿ ಅವ್ರು ಇದುವರೆಗೂ ಇದ್ದಾರೆ. ಸೊ ಈ ಒಂದು ಇನಾಗ್ರೇಷನ್ಗೆ ನಾನು ಸಹ ಇದ್ದೀನಿ. ಸೊ ನನ್ನ ಜೊತೆಲಿ ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಕೇಳ್ಕೊಳ್ಳೋದೇನು ಅಂದ್ರೆ, ನೀವೇನು ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, 1 ಸೆಕೆಂಡ್ ಅಂತ ಏನಾದ್ರು ಸೆಕೆಂಡ್ ಚಾಯ್ಸ್ ಅಂತ ಏನಾಯ್ತು ಅಂದ್ರೆ ಪ್ಲೀಸ್ ಆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಸ್ಪೆಷಲ್ ಆಗೋದು ಹೆಣ್ಮಕ್ಳಿಗೆ ಹೇಳೋದು, ಇವತ್ತು ಎಲ್ಲರೂ ಸಹ ದುಡಿತಾ ಇದ್ದೀರಾ, ಕೈ ತುಂಬಾ ಹಣ ಇರುತ್ತೆ. ಸೊ ಕೈಯಲ್ಲಿ ಹಣ ಇದ್ರೆ ಅದು ಯಾವ್ಯಾವ್ದು ಕೊಟ್ಟೋಗುತ್ತೆ ಅಂತ ಗೊತ್ತಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ. ಸೊ ಹಾಗಾಗಿ ಒಂದಷ್ಟು ಪರ್ಸೆಂಟೇಜ್ ಅಂತ ಗೋಲ್ಡ್ಗೆ ಅಂತ ಎತ್ತಿಟ್ಬಿಡಿ, ಅದನ್ನೇನು ಟಚ್ ಮಾಡೋದಕ್ಕೆ ಹೋಗ್ಬೇಡಿ. 5%, 10%, ಈವನ್ 1% ಗೋಲ್ಡ್ಗೆ ಅಂತ ಎತ್ತಿಟ್ಬಿಟ್ರೆ ನಿಮ್ಗೆ ಅದು ಇನ್ನೊಂದು 3 ವರ್ಷ 4 ವರ್ಷ ಬಿಟ್ಟು ನೋಡಿದ್ರೆ ಅದ್ರ ಮಹತ್ವ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಗಂಡ್ಮಕ್ಳ ಹತ್ರ ಗೋಲ್ಡ್ ಇಲ್ಲದಿದ್ರು, ಗಂಡ್ಮಕ್ಳೇ ಗೋಲ್ಡ್ ಆಕ್ಚುಲಿ ನಿಮ್ಗೆ, ಆದ್ರೆ ಹೆಣ್ಮಕ್ಳ ಹತ್ರ ಗೋಲ್ಡ್ ಇರ್ಬೇಕು ಅಂತ ಹೇಳ್ತಾ ಇದೀನಿ. ಗಂಡ್ಮಕ್ಳು ಗೋಲ್ಡ್, ಬಟ್ ಹೆಣ್ಮಕ್ಳ ಹತ್ರ ಗೋಲ್ಡ್ ಇರ್ಬೇಕು ಅಂತ ಹೇಳ್ತಾ ಇದೀನಿ. ಸೊ ಹಾಗಾಗಿ ಗೋಲ್ಡ್ ನ ಹೆಣ್ಮಕ್ಳು ಹೆಚ್ಚಾಗಿ ಕೂಡಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 4th ಮೆಗಾ ಶೋರೂಮ್ ಏನು ಓಪನ್ ಮಾಡಿದ್ದಾರೆ, ಒಳ್ಳೇದಾಗ್ಲಿ. ನಮ್ಮ ಅಣ್ಣ ವಿನಯ್ ಅಣ್ಣ ಹೇಳಿದಾಗೆ ಇನ್ನೊಂದು 10 ಶೋರೂಮ್ಗಳು ಓಪನ್ ಆಗ್ಲಿ, ಎಲ್ಲ ಬಡವರಿಗೆಲ್ಲ ತುಂಬಾ ಕಡಿಮೆ ದರದಲ್ಲಿ ಗೋಲ್ಡ್ ಸಿಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಇನ್ನ ತುಂಬಾ ಶೋರೂಮ್ಸ್ ಆಗ್ಲಿ. RR ಗೋಲ್ಡ್ ಪ್ಯಾಲೇಸ್ ನಮ್ಗೆ ಆಕ್ಚುಲಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಯಾಕೆಂದ್ರೆ ನನ್ನ ಮದರ್ ಇನ್ ಲಾ ಅವ್ರ ನಿಮ್ ಸ್ಟಾಫ್ಗೂ ಗೊತ್ತು ಸರ್. ಇಲ್ಲೇ ಮಲ್ಲೇಶ್ವರಂ ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದು ನಮ್ಮೆಲ್ಲ ಅವರೆಲ್ಲ ಜ್ಯುವೆಲ್ರಿನ. ಸೊ ಕಂಗ್ರಾಚುಲೇಷನ್ಸ್ ಅಂಡ್ ಮೇ ಯು ಗ್ರೋ ವಿತ್ ಮೆನಿ ಮೋರ್ ಬ್ರಾಂಚಸ್. ಅಂಡ್ ಸರ್ ಹೇಳ್ದಂಗೆ ಇಟ್ ಇಸ್ ಸೋ ಇಂಪಾರ್ಟೆಂಟ್ ನೌ ಟು ಇನ್ವೆಸ್ಟ್ ಆನ್ ಗೋಲ್ಡ್. ಸೊ ಎಲ್ಲ ಹೆಣ್ಮಕ್ಳು ಎಲ್ಲರೂ ಇಲ್ಲಿದ್ದವ್ರು ಎಲ್ರಿಗೂ ಹೇಳ್ತಾ ಇದೀನಿ, ಸ್ವಲ್ಪ ಅಂತ ಗೋಲ್ಡ್ ಅಂತ ಇಡೋಣ. ಇಲ್ಲ ನಮ್ಮ ಹಸ್ಬೆಂಡ್ ಕೇಳಿದ್ರು ಕೊಡ್ತಾರೆ, ಪರವಾಗಿಲ್ಲ. ಥ್ಯಾಂಕ್ ಯು. ಹೇಳ್ತೀನಿ ಗುರುಜಿಗಳೇ, MLA ರಿಜ್ವಾನ್ ಸರ್, ಪ್ರೀಮ್ ಸರ್ ಅಂಡ್ ಶ್ವೇತಾ ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು ಕಮಿಂಗ್. ಅಂಡ್ ಫಸ್ಟ್ ಗ್ರಾಹಕರಿಗೂ ಥ್ಯಾಂಕ್ ಯು ಹೇಳ್ತೀವಿ. ಅವ್ರು ಕೊಟ್ಟಿರೋ ಭರವಸೆ ಅಂಡ್ ಅವ್ರು ಕೊಟ್ಟಿರೋ ಟ್ರಸ್ಟ್ಗೋಸ್ಕರ ನಾವು 1 ಶೋರೂಮ್ ಸ್ಟಾರ್ಟ್ ಮಾಡಿ 20 ವರ್ಷದಲ್ಲಿ ಅಚೀವ್ 4 ಸ್ಟೋರ್ಸ್. ಇದೇ ತರ ಎಲ್ಲಾ ತರ ನಮ್ಗೆ ಸಪೋರ್ಟ್ ಕೊಟ್ರೆ, ಎಲ್ಲಾ ತರ ಟ್ರಸ್ಟ್ ನಮ್ಮಲ್ಲಿ ಇಟ್ರೆ ಡೆಫಿನೆಟ್ಲಿ ಗುರುಜಿಗಳು ಹೇಳಿದಂಗೆ 10 ಇನ್ನು 100 ಶೋರೂಮ್ ಮಾಡಬಹುದು. ಎಲ್ಲರಿಗೂ ಥ್ಯಾಂಕ್ ಯು. ಐ ನಾಟ್ ಟೇಕ್ ಮಚ್ ಆಫ್ ಟೈಮ್. ಥ್ಯಾಂಕ್ ಯು ಹೇಳ್ತೀನಿ ಎಲ್ಲ ಗ್ರಾಹಕರಿಗೂ, ಪ್ಲೀಸ್ ಥ್ಯಾಂಕ್ ಯು. ಅಂಡ್ ಅವ್ರಿಗೆ ಹೇಳ್ದಂಗೆ ಅಂಡ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಅಂಡ್ ಎಲ್ಲ ಹೇಳ್ದಂಗೆ ಗೋಲ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಲ್ಯಾಂಡ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ಲ್ಯಾಂಡ್ ಆದಾಗ ಏನಾಗುತ್ತೆ, ನಿಮ್ಗೆ ಡಿಸ್ಪೋಸ್ ಮಾಡ್ಬೇಕು ಅಂದಾಗ್ಲೂ ಇಟ್ ಟೇಕ್ಸ್ ಟೈಮ್. ಕ್ಯಾಶ್ ಅಂಡ್ ಕ್ಯಾರಿ ಇನ್ ವೆರಿ ಈಸಿ ಅಂತ ಗೋಲ್ಡ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ನಾಟ್ ಜಸ್ಟ್ ಇನ್ವೆಸ್ಟ್ಮೆಂಟ್, ಇಸ್ ಅನ್ ಸೆಕ್ಯೂರಿಟಿ ತರ. So like that, we request you everyone, invest money gold ಮೇಲೆ and please trust us and support us like this. Thank you.